என்னுடனே
ಏನಾಯಿತೀಗ? ನಮ್ಮ ಪುರ ರಕ್ಷಕರನ್ನು ದಂಡಿಸಿದ ವಿಕ್ರಮಿ. ಆ ನಿನ್ನ ಸಾಹಸ ನನ್ನೆದುರು ಪ್ರಯೋಜನವಿಲ್ಲ. ಆದರೂ ಒಂದು ವಿಶೇಷ ಸಂದರ್ಭ ಹೌದು. ಇಲ್ಲಿಯವರೆಗೆ ನೀನೋ ಇಲ್ಲ ನಾನು ಅನೇಕ ಪುರುಷರನ್ನು ಎದುರಿಸಿ ಗೆದ್ದಿರಬಹುದು. ಆದರೆ ಎರಡು ಜಡೆ ಒಂದಾದರೆ ಏನಾದೀತು? ಈ ನೂತನ ಯುದ್ಧವನ್ನು ಇಡೀ ಪ್ರಪಂಚವೇ ನೋಡಲಿ. ಯಾಕೆ ನನ್ನೆದುರು ಪುರುಷರೇ ಗೆದ್ದಿರುವುದಿರಲಿ, ಬದುಕಿ ಹೋದವರೇ ಇಲ್ಲ, ಗೊತ್ತುಂಟಾ? ಓಹೋ, ಪುರುಷರನ್ನು ಗೆದ್ದವಳು ಹೇಗೆ ಗೆದ್ದೆಂದು ನನಗೆ ಗೊತ್ತಿಲ್ಲವೇ? ಹೇಗೆ ಗೊತ್ತಾ? ಜಲ ಮೂಡಿಯ ವಿದ್ಯೆಯ ಶೂರರು ಎಂದು ಕೇಳಿ ಬಲ್ಲೇನು ಜಗದಿ. ಶೂರರು ಎಂದು ಕೇಳಿ ಬಲ್ಲೇನು ಜಗದಿ. ಜಗದಿ ಶೂರರು ಎಂದು ಕೇಳಿ ಬಲ್ಲೇನ ಕೇಳಿ ಬಲ್ಲೇನು ಜಗದಿ. ಶೂರರು ಎಂದು ಕೇಳಿ ಬಲ್ಲೇನು ಜಗದಿ. ಬಾಲೆ ನಿನ್ನಯರು ಮೋಗ ಯೌವನಕೀಗ, ಬಾಲೆ ನಿನ್ನಯರು ಮೋಗ ಯೌವನಕೀಗ ಯೌವನಕೀಗ. ಸೋಮರಿಲ್ಲವು ಎನ್ನಲಿ ಯೌವನಕೀಗ, ಸೋಮರಿಲ್ಲವು ಎನ್ನಲಿ ಯೌವನಕೀಗ, ಸೋಮರಿಲ್ಲವು ಎನ್ನ
ಬಲ್ಲೆನು ಜಗದಿ. ಪದ್ಮಗಂಧಿ, ನೀನು ಇಲ್ಲಿಯವರೆಗೆ ಪುರುಷರನ್ನು ಗೆದ್ದ ಬಗೆ ಯಾವುದೆಂದು ನಾನು ಚೆನ್ನಾಗಿಯೇ ಬಲ್ಲೆ. ಶಸ್ತ್ರಾಸ್ತ್ರ ಪ್ರಯೋಗದಿಂದ ಜಯ ಪಡೆದವಳಲ್ಲ ನೀನು. ನಿನ್ನ ರೂಪು, ಆಹಾ, ಯೌವನವನ್ನು ಆಯುಧವಾಗಿ ಬಳಸಿ ಅವರಿಗೆ ಮೋಡಿ ಮಾಡುವ ಜಾಲವಿದ್ಯೆಯಿಂದ ಪುರುಷರನ್ನು ಗೆದ್ದವಳು. ಆದರೆ ಈಗ ನಿನ್ನೆದುರಿಗೆ ಎದ್ದದ್ದು ಪುರುಷನಲ್ಲ, ನಿನ್ನ ಹಾಗೆ ಒಬ್ಬ ಸ್ತ್ರೀ. ನಿನಗೆ ಗೆಲುವು ಸುಲಭವಲ್ಲ. ಅನೇಕ ರಾಜರನ್ನು ಗೆದ್ದು ಕಪ್ಪವನ್ನು ಸಂಗ್ರಹಿಸಿ ಬಂದಿದ್ದೇನೆ. ನನ್ನನ್ನು ಗೆಲ್ಲುವೆ ಎಂಬ ಧೈರ್ಯ ನಿನ್ನಲ್ಲುಂಟು? ಓಹೋ, ನೀನು ಗೆದ್ದಿರುವಂತಹ ರಾಜರು ಎಂತವರು ಅಂತ ನನಗೆ ಗೊತ್ತಿಲ್ಲವೇ? ಕುರಿದ್ರ ಬಾಲರ ಗೆಲ್ಲಿದೆ. ಮೀನಾಕ್ಷಿ, ಯುದ್ಧ ವಿದ್ಯೆ ಆಗಿರಲಿ ಅಥವಾ ಜಾಲ ವಿದ್ಯೆಯೇ ಆಗಿರಲಿ, ಯಾರಲ್ಲಿ ಯಾವಾಗ ಹೇಗೆ ಬಳಸಬೇಕೆಂಬುದು ನಾನು ಚೆನ್ನಾಗಿಯೇ ತಿಳಿದಿದ್ದೇನೆ. ಓಹೋ, ಆದ್ದರಿಂದಲೇ ಸ್ತ್ರೀ ರಾಜ್ಯ ಗಟ್ಟಿಯಾಗಿ ನಿಂತಿರುವುದು. ನೀನು ಯಾರೋ ಪುರೀಂದ್ರಪಾಲರನ್ನು ಗೆದ್ದಿರಬಹುದು, ಇಲ್ಲ ಅವರಾಗಿ ನಿನ್ನ ರೂಪಕ್ಕೆ ಸೋತಿರಬಹುದು. ಓಹೋ, ಆದರೆ ನನ್ನೆದುರು ಗೆದ್ದು ತೋರಿಸು, ನೋಡುವ. ಬಾ ಯುದ್ಧಕ್ಕೆ. ಜಲಜಗಂಧಿನಿಯ ಕೈಸರೆ ಪಿಡಿದು ಜಲಜಗಂಧಿನಿಯ ಕೈಸರೆ ಪಿಡಿದು ಮಂತ್ರಿಗಳ ಜೊಳಗೆ ನಿರ್ಮಸಿದ ಮನಸ್ಸಲ್ಲಿ ಹೊಳಕು. ಮೀನಾಕ್ಷಿ, ತಪ್ಪಾಯಿತು. ನಾನು ಹೊರ ಪ್ರಪಂಚವನ್ನು ತಿಳಿಯದ ಬಾವಿಯ ಕಪ್ಪೆಯಾದೆ. ನಾನು ಒಬ್ಬಳು ಹೆಣ್ಣಲ್ಲವೇ? ನನ್ನನ್ನು ಕ್ಷಮಿಸು, ರಕ್ಷಿಸು. ಪದ್ಮಗಂಧಿ, ನಿನ್ನಲ್ಲಿ ನನಗೆ ವೈರವಿಲ್ಲ. ಇನ್ನಾದರೂ ಮತ್ತೊಬ್ಬರನ್ನು ತಿಳಿದು ಗೌರವಿಸುವುದನ್ನು ಕಲಿ. ಶುಭವಾಗಲಿ. ಆಯಿತು, ನಿನಗೆ ಕಪ್ಪ ಕಾಣಿಕೆಯನ್ನಿತ್ತು ನಿನ್ನ ಆಶ್ರಯದಲ್ಲಿರುತ್ತೇನೆ. ಭೂಲೋಕದ ಎಲ್ಲ ರಸರನ್ನು ಗೆದ್ದಂತಾಯಿತು. ಆದರೆ ನನ್ನ ಆಸೆ ಮಾತ್ರ ಈಡೇರಲೇ ಇಲ್ಲ. ಹಾಗಿದ್ದರೆ ಇನ್ನು ಕಡೆಯ ದಿಕ್ಕಿನ ಒಡೆಯ ಶಿವನೊಬ್ಬ ನುಡಿದ, ತಡವ್ಯಾಕೆ, ಕೈಲಾಸದತ್ತ ಪ್ರಯಾಣಿಸೋಣ.
ದೇವನಾದ ಈಶನೆಂಬ ನಾಮಕದಿಂದ ರಜತಾದ್ರಿಯಲ್ಲಿ ನೆಲೆ ನಿಂತು ಭಕ್ತರನ್ನು ಪೊರೆಯುತ್ತಿರುವವನು ನಾನು. ಭಕ್ತರ ಅಭೀಷ್ಟವನ್ನು ಈಡೇರಿಸುವುದೇ ದೇವನಾದವನ ಕರ್ತವ್ಯವಾಗಿದೆ. ಜಗದ ಜನರ ಭಾವನೆಗಳಿಗೆ ಸ್ಪಂದಿಸುತ್ತಾ ಜಗದ ಜನರಿಂದ ಪೂಜೆಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ವಿಶೇಷವಾದ ವಿಷಯವನ್ನು ಕೇಳಬೇಕಾಗಿ ಬಂತು. ಏನೇ ವಿಪರ್ಯಾಸ! ಭಕ್ತಿ ಶ್ರದ್ಧೆಯಿಂದ ಹರದರ್ಶನಕ್ಕೆಂದು ಬರುವವರಿಗೆ ಕೈಲಾಸದಲ್ಲಿ ಸದಾ ಸ್ವಾಗತ. ಆದರೆ ಇಂದು ತರುಣಿಯೊಬ್ಬಳು ಆಯುಧ ಪಾಣಿಯಾಗಿ ಬಂದು ನಂದಿಕೇಶನನ್ನೇ ದಂಡಿಸಿದ್ದಾಳೆ. ಅಬ್ಬಾ, ಇವಳ ಧೈರ್ಯವೇ ಸರಿ. ಸ್ವತಃ ನಾನೇ ಹೋಗಿ ನೋಡುತ್ತೇನೆ. ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರತ್ತ ಪರ್ವತಗಳ ಸಾಲೇ ಸಾಲು. ಈ ಎಲ್ಲಾ ಪರ್ವತಗಳಲ್ಲಿ ಅತಿ ಎತ್ತರದ ಪರ್ವತವೇ ಈ ಕೈಲಾಸ, ಶಿವನ ಆವಾಸ ಸ್ಥಾನ. ನನ್ನನ್ನು ತಡೆಯಲು ಬಂದ ನಂದಿಕೇಶನನ್ನು ಬಡಿದು ಕರುಳ ಮಾಲೆಯನ್ನು ತೊಡಿಸಿ ರುಧಿರ ನಾಮವನ್ನು ಇಟ್ಟು ಕಳುಹಿಸಿದ್ದೇನೆ. ಮತ್ಯಾರು ಬರುತ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದೇನೆ. ನೋಡೋಣ. ತರಳೆ ತರಳೆ ನಿನ್ನ ಪುರಗಳಲ್ಲಿ ಪಾತನ್ಯೋನು ಕೈಗುಣ ಕಾಂತರಿರದೆ ತರಳೆ ನಿನ್ನ ಪುರಗಳಲ್ಲಿ ತರಳೆ ನಿನ್ನ ಪುರಗಳಲ್ಲಿ ತರಳೆ ನಿನ್ನ ಪುರಗಳಲ್ಲಿ ಪಾತನ್ಯವನು ಪಾತನ್ಯವನು ವರನದಾರು ಬೇಳು ನಿನ್ನ ವರನದಾರು ಬೇಳು ನಿನ್ನ ನೆಲೆಯ ಎಂದನು ವರನದಾರು ಬೇಳು ನಿನ್ನ ನೆಲೆಯ ನಿಂದನು ವರನದಾರು ಬೇಳು ನಿನ್ನ ನೆಲೆಯ ಎಂದನು ತರಳೆ ನಿನ್ನ ಪುರಗಳಲ್ಲಿ ತರಳೆ ನಿನ್ನ ಪುರಗಳಲ್ಲಿ ತಾತ ಯಾವನು ನಿನ್ನ ತಾತ ಯಾವನು ವರನದಾರು ಬೇಳು ನಿನ್ನ ವರನದಾರು ಬೇಳು ನಿನ್ನ ನೆಲೆಯ ಎಂದನು ನಿನ್ನ ನೆಲೆಯ ಎಂದನು ತರಳೆ ನಿನ್ನ ಪುರಗಳಲ್ಲಿ ತಾತ ಯಾವನು ನಿನ್ನ ತಾತ ಯಾವನು ವರನದಾರು ಬೇಳು ನಿನ್ನ ವರನದಾರು ಬೇಳು ನಿನ್ನ ನೆಲೆಯ ಎಂದನು ನಿನ್ನ ನೆಲೆಯ ಎಂದನು
ಮೀರಿದ ಕಾರ್ಯಕ್ಕೆ ಮುಂದಾಗಿದ್ದೀಯ. ಎದುರು ನಿಂದವನನ್ನ ಗೆಲ್ಲುವ ಹವ್ಯಾಸ ನಿನಗೇಕೆ? ಆಹಾ, ನೀನೇ ಯಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳ್ಯಾರು? ನಿನ್ನ ಪುರವೇನು? ಯುದ್ಧದ ಮೂಲ ಕಾರಣವನ್ನು ತಿಳಿಸು. ಓಹೋ, ನನ್ನ ಪರಿಚಯವೇ? ಯಾರು ಕೊಟ್ಟರೆಲ್ಲವೋ ಕೈ ಬಗೆದರೆ, ಯಾರು ಕೊಟ್ಟರೆಲ್ಲವೋ ನಿನಗೆ ಈ ವಿಚಾರವ, ನಿನಗೆ ಈ ವಿಚಾರವ. ನಾನೆಂದು ನಡೆಸಬೇಳು ನಿನ್ನ ವಿವರವೋ. ಅಯ್ಯ, ನಾನ್ಯಾರು, ನನ್ನ ಉದ್ದೇಶವೇನು ಎನ್ನುವುದನ್ನು ತಿಳಿಯುವ ನಿನ್ನ ಬುದ್ಧಿವಂತಿಕೆಯನ್ನು ತೋರಬೇಡ. ಕಂಡವರಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಂಡು ಕಾರ್ಯ ಸಾಧಿಸುವ ಜಾಯಮಾನ ನನ್ನದಲ್ಲ. ಹೇಳಬೇಕಾದವರಲ್ಲಿ ಮಾತ್ರ ಹೇಳುತ್ತೇನೆ. ಆದ್ದರಿಂದ ನೀನ್ಯಾರು, ನಿನ್ನ ಉದ್ದೇಶವೇನು ಹೇಳು. ನನ್ನ ಪರಿಚಯವೋ? ರಜತಪುರ ನಿವಾಸ ನಾನು ತರುಣಿ ಕೇಳಲೆ. ರಜತಪುರ ನಿವಾಸ ನಾನು ತರುಣಿ ಕೇಳಲೆ. ಓ ತರುಣಿ ಕೇಳಲೆ. ಭಜಕರನ್ನು ಹೊರೆವನಾದ ಈಶ ನಾನೆಲೆ. ಭಜಕರನ್ನು ಹೊರೆವನಾದ ಈಶ ನಾನೆಲೆ. ರಜತಪುರ ನಿವಾಸ ನಾನು ತರುಣಿ ಕೇಳಲೆ. ಓ ತರುಣಿ ಕೇಳಲೆ. ಭಜಕರನ್ನು ಹೊರೆವದಾದ, ಭಜಕರನ್ನು ಹೊರೆವದಾದ ಈಶ ನಾನೆಲೆ. ಭಜಕರನ್ನು ಹೊರೆವದಾದ, ಭಜಕರನ್ನು ಹೊರೆವದಾದ ಈಶ ನಾನೆಲೆ. ಈಶ ನಾನೆಲೆ. ತರುಣಿ, ನಾನ್ಯಾರೆಂದು ನಿನಗೆ ತಿಳಿದಿಲ್ಲವೇ? ಹಾಗಾದರೆ ಕೇಳು. ನೀನೀಗ ಬಂದು ನಿಂತಿರುವ ಸ್ಥಳ ಕೈಲಾಸ, ರಜತಗಿರಿ ಎಂದೂ ಕರೆಯುತ್ತಾರೆ. ಓಹೋ. ಇಲ್ಲಿ ವಾಸವಾಗಿರುವವರಿಗೆ ನಾನೇ ಈಶ, ಭಕ್ತರನ್ನು ಪೊರೆವವಾತ. ನನ್ನನ್ನು ಭಕ್ತಿಯಿಂದ ಒಲಿಸಿಕೊಂಡವರುಂಟು. ಶಕ್ತಿಯಿಂದ ನನ್ನನ್ನು ಗೆದ್ದವರು ಈ ಪ್ರಪಂಚದಲ್ಲಿಯೇ ಇಲ್ಲ. ಆಹಾ, ನಾನೇ ಈಶ, ಪರಮೇಶ, ಜಗದೀಶ. ಓಹೋ ಹೋ ಹೋ ಹೋ, ಈಶ, ಜಗದೀಶ, ಪರಮೇಶ ಎಂದರೆ ನೀನೆಯೋ? ಕೇಳಿಬಲ್ಲೆ. ಕೇಳಿಬಲ್ಲೆ. ಭಸ್ಮಾಸುರಗೆ ಬೆದರಿ ಓಡುತ್ತ ತೈಗುದಾಂ ತರಗಿಡಗದೆ. ಕೇಳಿಬಲ್ಲೆ, ಕೇಳಿಬಲ್ಲೆ, ಕೇಳಿಬಲ್ಲೆ. ಭಸ್ಮಾಸುರಗೆ ಬೆದರಿ ಓಡುತ್ತ ಕೇಳಿಬಲ್ಲೆ. ಭಸ್ಮಾಸುರಗೆ ಬೆದರಿ ಓಡುತ್ತ ನೀನು ಬೆದರಿ ಓಡುತ್ತ. ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತ. ಶ್ರೀಲತಾಂಗಿ ರಮಣನಿಂದ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತ. ರಮಣನಿಂದ ಉಳಿದೆ ಎನ್ನುತ್ತ ನೀ ಬೆದರಿ ಓಡುತ್ತ ಉಳಿದೆ ಎನ್ನುತ್ತ. ಕೇಳಿಬಲ್ಲೆ. ಭಸ್ಮಾಸುರಗೆ ಬೆದರಿ ಓಡುತ್ತ ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತ. ಶ್ರೀಲತಾಂಗಿ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತ.
ಶ್ರೀಲತಾಂಗಿ ರಮಣನಿಂದ ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ ನೀನು ಉಳಿದೆ ಎನ್ನುತ್ತಾ ಬೆದರಿ ಓಡುತ್ತಾ ನೀನು ಬೆದರಿ ಓಡುತ್ತಾ ಶ್ರೀಲತಾಂಗಿ ರಮಣನಿಂದ ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ ನೀನು ಉಳಿದೆ ಎನ್ನುತ್ತಾ ಭಸ್ಮಾಸುರಗೆ ಬೆದರಿ ಓಡುವ ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುವ ಪರಮೇಶ್ವರನೇ, ನಿನ್ನನ್ನು ನೋಡಿದವರು ಬಹಳವಿಲ್ಲ, ಆದರೆ ನಿನ್ನ ಬಗ್ಗೆ ಕೇಳದವರಿಲ್ಲ. ನಾನು ಕೇಳಿಬಲ್ಲೆ. ನಿನ್ನ ಬಗ್ಗೆ ಬಹಳ ಕಥೆಗಳುಂಟು. ಅವುಗಳಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಹೇಳು. ಒಮ್ಮೆ ನೀನು ಎಸೆದ ಭಸ್ಮದಿಂದ ಹುಟ್ಟಿದ ಭಸ್ಮಾಸುರನಿಗೆ ಹೆದರಿ ಈ ಕೈಲಾಸವನ್ನು ಬಿಟ್ಟು ಎಲ್ಲೆಲ್ಲೋ ಓಡಿದೆಯಂತೆ. ಹೌದು, ಆ ಸಂದರ್ಭ ಇತ್ತು. ಕೊನೆಗೆ ಶ್ರೀಹರಿ ನಿನ್ನ ಕಷ್ಟವನ್ನು ನೋಡಲಾಗದೆ ಭಸ್ಮಾಸುರನನ್ನು ಕೊಂದನಂತೆ. ಹೌದು, ಅವನಿಂದಾಗಿ ನೀನು ಉಳಿದೆಯಂತೆ. ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಲಾಗದವನು ಲೋಕವನ್ನು ರಕ್ಷಿಸುವುದು, ನನ್ನನ್ನು ಗೆಲ್ಲುವುದು ಒಂದು ಅಪಹಾಸ್ಯವೇ ಸರಿ. ಮತ್ತೆ ಭಕ್ತ ರಕ್ಷಕ ಎನ್ನುವ ಬಿರುದು ಬೇರೆ ಕೇಡು. ನನ್ನನ್ನೇ ಅಣುಕಿಸುತ್ತೀಯಾ? ನನ್ನ ಸಾಮರ್ಥ್ಯದ ಅರಿವು ನಿನಗುಂಟೆ? ತ್ರಿಪುರರನ್ನು ಸುಟ್ಟವಂಗೆ ಕೈ ತ್ರಿಪುರರನ್ನು ಸುಟ್ಟವಂಗೆ ಚಪಲೆ ನಿನ್ನಯ ಚಪಲೆ ನಿನ್ನಯ ವಿಪುಲ ಶೌರ್ಯ ಮಾಡಿ ನೋಡು ಸಾಹಸವೆನ್ನೋ. ಓ ತರುಣಿ, ನೀನು ಕೇವಲ ಭಸ್ಮಾಸುರನ ಕಥೆಯನ್ನು ಮಾತ್ರ ಕೇಳಿರುವೆ. ತ್ರಿಪುರಾಸುರರೆಂಬ ಘೋರ ರಕ್ಕಸರು ಇಡೀ ಪ್ರಪಂಚಕ್ಕೆ ಉಪಟಳವನ್ನು ಕೊಡುತ್ತಿರುವ ಸಂದರ್ಭದಲ್ಲಿ ದೇವಾನುದೇವತೆಗಳು ಬಂದು ನನ್ನಲ್ಲಿ ಮೊರೆ ಇಟ್ಟಾಗ ಕಳರ ನಿರ್ನಾಮವನ್ನು ಮಾಡಿ ತ್ರಿಪುರ ಮತನವಂಗೈದ ಈ ಈಶ್ವರನನ್ನೇ ಕೆಣಕುವ ಸಾಹಸಕ್ಕೆ ಮುಂದಾಗಿದ್ದೀಯ. ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇನ್ನಾದರೂ ನನ್ನನ್ನು ಶರಣು ಹೊಂದಿ ಬದುಕುವ ಯೋಚನೆಯನ್ನು ಮಾಡು. ನಿನ್ನಲ್ಲಿ ಶರಣು ಹೊಂದುವುದೇ? ಬಾ ಯುದ್ಧಕ್ಕೆ. ವರಪ್ರಧಾನನ ನುಡಿಗೆ ಮಾನಿನಿ ಉರವನೀಕ್ಷಿಸಿ ಬೆಚ್ಚಿ ಬೆದರುತ್ತೋ ಉರವನೀಕ್ಷಿಸಿ ಬೆಚ್ಚಿ ತಾ ಬೆಚ್ಚಿ ಬೆದರುತ್ತೋ
ಕರದ ಧನುವನು ಬಿಸುಟು ನಿಂದಳು ಶಿರವ ಕರಗಿದಳು ಮನದೊಳಗೆ ಮೈಯಲ್ಲಿ ಬೆವರಿದುದು ಕರಗಿದಳು ಮನದೊಳಗೆ ಮೈಯಲ್ಲಿ ಬೆವರಿದುದು ನಡುಗೆ ಚರಣವು ನಡುಗೆ ಚರಣವು ಪರಿಯ ಯೋಚಿಸುತ್ತ ತನ್ನೊಳು ಮರುಗಿ ಮೀನಾಕ್ಷಿ ತನ್ನೊಳು ಮರುಗಿ ಮೀನಾಕ್ಷಿ ಏನನೆಂಬೆ ನಾನು ಬುದ್ಧಿ ಹೀನಳಾದೆನು ಏನನೆಂಬೆ ನಾನು ಬುದ್ಧಿಹೀನಳಾದೆನು ನಾನು ಬುದ್ಧಿಹೀನಳಾದೆನು ಪ್ರಾಣಕಾಂತ ಇದನೆಂದು ತಿಳಿಯಲಾದೆನು ಪ್ರಾಣಕಾಂತ ಇದನೆಂದು ತಿಳಿಯಲಾದೆನು ಜಾಣ ಮುನಿಮ ಎಂದ ಮಾತು ದೃಷ್ಟ ಆದುದು ಜಾಣ ಮುನಿಮ ಎಂದ ಮಾತು ದೃಷ್ಟವಾದುದು ಬಾಣವಿದ್ಯೆ ಕಲಿತು ನಿನಗೆ ಮೂಲ ಆದುದು ಬಾಣವಿದ್ಯೆ ಕಲಿತು ನಿನಗೆ ಮೂಲ ಆದುದು ಏನನೆಂಬೆ ನಾನು ಬುದ್ಧಿಹೀನ ಬುದ್ಧಿಹೀನಳಾದೆನು ಏನನೆಂಬೆ ನಾನು ಬುದ್ಧಿಹೀನಳಾದೆನು ಅಯ್ಯಯ್ಯೋ, ಏನಾಗಿ ಹೋಯಿತು? ಹರನೊಡನೆ ಯುದ್ಧ ಮಾಡುತ್ತಿರುವಾಗ ನನ್ನನ್ನೇ ನಾನು ಮೈಮರೆತೆ. ನನಗೆ ಯುದ್ಧವೇ ಉದ್ದೇಶವಲ್ಲ, ಒಂದು ಉದ್ದೇಶಕ್ಕಾಗಿ ಯುದ್ಧ. ನಾರದರ ಮಾತೇ ಹಾಗಲ್ಲವೇ? ಯಾರ ಎದುರು ಯುದ್ಧಕ್ಕೆ ನಿಂತಾಗ ನನಗೆ ಜನ್ಮತಃ ಇರುವ ಮೂರನೇ ಸ್ತನ ಮಾಯವಾಗುತ್ತದೋ ಅವನೇ ನನ್ನ ರಮಣ. ಛೇ, ಇಷ್ಟೊತ್ತು ಪತಿಯೊಡನೆ ಯುದ್ಧ ಮಾಡಿದೆನಲ್ಲ, ಆಡಬಾರದ ಮಾತುಗಳನ್ನೆಲ್ಲ ಆಡಿದ್ದೇನೆ. ಕೋಪಗೊಂಡಿದ್ದಾನೆ. ಕೋಪಗೊಂಡಿರುವ ಶಿವನು ಶಾಂತನಾಗುವುದು ಅವನ ಸ್ತುತಿಯಿಂದಲ್ಲವೇ? ಹೇ ಪರಮೇಶ್ವರ, ದಿಗಂಬರ, ಗಂಗಾಧರ, ಮೃತ್ಯುಂಜಯ, ಶೂಲಪಾಣಿ. ಜಯ ಜಯ ಮಹಾದೇವ, ಜಯ ಜಯ ಮಹಾದೇವ, ಜಯ ಶರಣ ಸಂಜೀವ, ಜಯ ಶರಣ ಸಂಜೀವ, ಜಯ ಶರಣ ಸಂಜೀವ, ಜಯ ಜಯ ಉಮಾಕಾಂತ, ಜಯ ಶೂಲಧರ ಶಾಂತ, ಜಯ ಜಯ ಉಮಾಕಾಂತ, ಜಯ ಶೂಲಧರ ಶಾಂತ, ಜಯ ಜಯ ನಲನೇತ್ರ, ಜಯ ಜಯ ಕೋಮಲಗಾತ್ರ, ಜಯ ಜಯ ಕೋಮಲಗಾತ್ರ, ಜಯ ಜಯ ನಲನೇತ್ರ, ಜಯತು ಕೋಮಲಗಾತ್ರ, ಜಯತು ಕೋಮಲಗಾತ್ರ, ಜಯ ಜಯ ದಕ್ಷ ಶಿಕ್ಷಾ, ಜಯ ಜಯ ದಕ್ಷ ಶಿಕ್ಷಾ.
ಜಯ ಜಯ ಶಶಿಕಾಂತ ಜಯ ಜಯ ಶಶಿಕಾಂತ ಜಯ ಜಯ ರಾಮ ಶಿವ ಜಯ ಜಯ ರಾಮ ಶಿವ ಜಯ ಜಯ ಶಶಿಕಾಂತ ಜಯ ಜಯ ರಾಮ ಶಿವ ಜಯ ದುಷ್ಟ ಕುಲಭಂಗ ಜಯ ಜಯ ಜಗನ್ನಾಥ ಜಯ ಜಯ ತ್ರಿಪುರಾಂತ ಜಯ ಜಯ ತ್ರಿಪುರಾಂತ ಜಯ ಜಯ ಸ್ಮರನಾಶ ಜಯ ಪಂಚವದನೇಶ ಜಯ ಪಂಚವದನೇಶ ಜಯ ಜಯ ಸ್ಮರನಾಶ ಜಯ ಪಂಚವದನೇಶ ಜಯವೆಂದು ನುತಿಸಿದ ಅಬಲೆ ಜಯವೆಂದು ನುತಿಸಿದಳ ಅಬಲೆ ನುತಿಸಿದಳಬಲೆ ಜಯ ಜಯ ಶಿವ ಶಂಕರ ಮಹಾದೇವ ತ್ರಿಪುರಾಂತ ಮೃತ್ಯುಂಜಯನೇ ಪರಮೇಶ್ವರನೇ, ನನ್ನ ದುಡುಕಿನಿಂದ ಕ್ರೋಧಾವಿಷ್ಟನಾಗಿ ತ್ರಿಶೂಲವನ್ನೇ ಎತ್ತಿದ್ದೀಯ. ನಿನ್ನ ಕ್ರೋಧವನ್ನು ಎದುರಿಸುವ ಶಕ್ತಿ ನನಗಿಲ್ಲ. ನಿನಗಾಗಿಯೇ ನಿನ್ನನ್ನೇ ಹುಡುಕಿ ನಿನ್ನನ್ನೇ ಸೇರುವುದಕ್ಕೆಂದು ಯುದ್ಧ ವೃತ್ತಿಯನ್ನು ಕೈಗೊಂಡವಳು ನಾನು. ಇದು ಹುಟ್ಟಿನ ಜೊತೆಗೆ ವಿಧಿ ನನಗೆ ವಿಧಿಸಿದ ವಿಧಿ ಇದು. ಆದ್ದರಿಂದ ಆರ್ತಳಾದ ನನ್ನನ್ನು ಸ್ವೀಕರಿಸಿ ಉದ್ಧರಿಸು. ಶಂಕರನೇ ಶಂಕರನೇ ಇಳುಹು ಶಂಕರನೇ ಕೃತ್ಯವಾಸಗೆ ಮಗುಡ್ಯರಗೆ ದಳಂದು ಕೃತ್ಯವಾಸಗೆ ಮಗುಡರಗೆ ದಳಂದು ಮೀನಾಕ್ಷಿ, ಹೆದರಿದೆಯೇನೆ? ಬೆದರಬೇಡವೇ ಮುದ್ದು ಬಾಲೆ ಬೆದರಬೇಡವೇ ಮುದ್ದು ಬಾಲೆ ಬೆದರಬೇಡವೇ ಮುದ್ದು ಬಾಲೆ ನಿನ್ನ ಮದುವೆಯಾಗುವೆ ಗುಣಶೀಲೆ ನಿನ್ನ ಮದುವೆಯಾಗುವೆ ಗುಣಶೀಲೆ ಮದನಾಗಿ ನಿನ್ನಂತ ರಂಗವ ಬಲ್ಲೆನು ಮದನಾಗಿ ನಿನ್ನಂತ ರಂಗವ ಬಲ್ಲೆನು
ನಿನ್ನ ಮದುವೆಯಾಗುವೆ ಗುಣಶೀಲೆ. ಮೀನಾಕ್ಷಿ, ಹೆದರಬೇಡ. ಲಯಕರ್ತ ನಾನಾದರೂ ಕೊಲ್ಲುವುದು ನನ್ನ ಕಾರ್ಯವಲ್ಲ, ಅನಿವಾರ್ಯ ವೃತ್ತಿಯಷ್ಟೇ. ಕಳೆಯುವುದಕ್ಕಿಂತ ಕೂಡುವುದರಲ್ಲಿಯೇ ವಿಶ್ವದ ಸೊಬಗಿದೆ. ಆದ್ದರಿಂದ ಹೇಳುತ್ತೇನೆ, ಹರಿವ ಹಳ್ಳ ಸೇರಿ ನದಿಯಾಗುತ್ತದೆ, ಅನೇಕ ನದಿಗಳು ಸೇರಿ ಒಂದು ಸಮುದ್ರವಾಗುತ್ತದೆ. ಅದರಂತೆ ನಾನು ನಿನ್ನನ್ನು ಸೇರುವುದು, ನೀನು ನನ್ನನ್ನು ಸೇರುವುದು ಪೂರ್ವವಿಧಿ. ನಿನ್ನ ಬಯಕೆಯಂತೆ ನಾನು ನಿನ್ನ ಕೈ ಹಿಡಿಯುತ್ತೇನೆ. ನೀನು ಈಗಾಗಲೇ ಕೈಗೊಂಡಿರುವ ದಿಗ್ವಿಜಯ ಇಡೀ ಲೋಕದ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ. ಹೆಣ್ಣಿಗೆ ಸಾಧಿಸುವ ಛಲವೊಂದಿದ್ದರೆ ಅವಳು ಏನನ್ನು ಬೇಕಾದರೂ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದೀಯ. ನಿನ್ನ ಈ ಸಾಧನೆ ನಿನ್ನ ಹೆಸರಿನೊಂದಿಗೆ ಸೂರ್ಯ ಚಂದ್ರರಿರುವವರೆಗೂ ಚಿರಕಾಲವಾಗಿರದು. ಆದ್ದರಿಂದ ಹೇಳುತ್ತೇನೆ, ನೀನು ಮದುರೈಯಲ್ಲಿ ಮೀನಾಕ್ಷಿಯಾಗಿ ನೆಲೆಯಾಗು. ಇಂದಿಗೆ 8ನೇ ದಿನಕ್ಕೆ ನಿನ್ನನ್ನು ಕದಂಬಾವನದಲ್ಲಿ ಸುಂದರೇಶನ ರೂಪದಲ್ಲಿ ವಿವಾಹವಾಗುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಬಾರು ಬೇಗ ನಾಗಭೂಷಣ, ಬಾರು ಬೇಗ ನಾಗಭೂಷಣ, ನಟರಾಜ ದೇವ ಬಾರು ಬೇಗ ನಾಗಭೂಷಣ, ನಟರಾಜ ದೇವ ಬಾರು ಬೇಗ ನಾಗಭೂಷಣ, ಕಾಲಗೆಜ್ಜೆ ನಾದ ತೋರಿ ಲೀಲೆಯಿಂದ ನರ್ತಿಸುತ್ತ, ಕಾಲಗೆಜ್ಜೆ ನಾದ ತೋರಿ ಲೀಲೆಯಿಂದ ನರ್ತಿಸುತ್ತ, ಲೀಲೆಯಿಂದ ನರ್ತಿಸುತ್ತ, ಬಾರು ಬೇಗ ನಾಗಭೂಷಣ. ಬಾರೋ ಬೇಗ ನಾಗಭೂಷಣ, ನಟರಾಜ ದೇವ ಬಾರೋ ಬೇಗ ನಾಗ